ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಜೀವನದ ಪಯಣವೂ ವಿಚಿತ್ರವಾಗಿದೆ. ನಾವು ಏನೂ ಇಲ್ಲದೆ ಬರುತ್ತೇವೆ. ಹುಟ್ಟವಾಗ ಏನೂ ಇರಲ್ಲ. ಎಲ್ಲದಕ್ಕೂ ನನ್ನದು ಎಂದು ಹೋರಾಡುತ್ತೇವೆ. ಏನೇ ಇದ್ದರೂ ನಂದು 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 ಅಂತ ಅದು ಕೊನೆಯಲ್ಲಿ ಎಲ್ಲವನ್ನೂ ಬಿಟ್ಟು ಹೋಗುತ್ತೇವೆ. ಅದಕ್ಕೆ ಯಾಕಪ್ಪ ಈ ಕಿತ್ಲಾಟ, ಈ ಜಗಳ, ಈ ಮೋಸ, ಈ ತಗಲೂಪಿ? ಯಾಕಪ್ಪ ಬೇಕು? ಇರೋವಾಗ ಒಳ್ಳೆಯದನ್ನು ಮಾಡಿ, ಕೆಟ್ಟದ್ದನ್ನು ಬಯಸಬೇಡಿ. ಏನೇ ಇದ್ದರೂ ನಮ್ಮ ಕೈಲಾಗೋವಾಗ ಏನಾರ ಒಂದು ಅಧಿಕಾರ ಸಿಕ್ಕಿದಾಗ, ಆ ಅಧಿಕಾರದಲ್ಲಿದ್ದಾಗ ನನ್ನ ಕೈಲಿ ಏನಾರ ಒಳ್ಳೆಯದಾಗದಿದ್ದರೆ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಳ್ಳಿ. ಗೊತ್ತಾಯ್ತಾ? ಇದನ್ನು ಬಿಟ್ಟು ನನ್ನಿಂದ ಏನಾರ ಅಪಕಾರ ಆಗತ್ತೆ, ಏನಾರ ಲಂಚ ತಗೊಳ್ಳೋಣ, ಅದನ್ನು ಇದು ಮಾಡೋಣ, ಅವರಿಗೆ ಮೋಸ ಮಾಡೋಣ, ಅವ್ರನ್ನ ಅಲಸ್ಕೊಳ್ಳೋಣ ಮಾಡಬೇಡಿ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಶಿವತಾಂಡವದ ಬಗ್ಗೆ ತಿಳ್ಕೊಳ್ಳೋಣ. ಇದು ಶಿವನ ಸೃಷ್ಟಿ, ವಿನಾಶ ಮತ್ತು ದೈವತ್ವದ ಸಂಕೇತವಾಗಿದೆ. ಶಿವತಾಂಡವ ನೃತ್ಯವು ಕೇವಲ ನೃತ್ಯವಲ್ಲ, ಅದು ಸೃಷ್ಟಿ, ವಿನಾಶ ಮತ್ತು ವಿಶ್ವಶಕ್ತಿಯ ಸಂಕೇತವಾಗಿದೆ. ಶಿವನ ಈ ದೈವಿಕ ನೃತ್ಯವು ಪ್ರಕೃತಿಯ ಶಾಶ್ವತ ಚಕ್ರವನ್ನು ಮತ್ತು ಜೀವನದ ಆಳವಾದ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವ ಮಾರ್ಗವನ್ನು ನಮಗೆ ತೋರಿಸುತ್ತದೆ. ಶಿವತಾಂಡವ ಮಹಿಮೆ ಮತ್ತು ಅದಕ್ಕೆ ಸಂಬಂಧಿಸಿದ ರಹಸ್ಯಗಳು ವಿವರವಾಗಿ ತಿಳಿದುಕೊಳ್ಳೋಣ. ಶಿವತಾಂಡವದ ಸ್ವರೂಪ ಮತ್ತು ಮಹತ್ವ. ಶಿವತಾಂಡವ ಶಿವನ ಉಗ್ರ ರೂಪವಾಗಿದ್ದು, ಇದರಲ್ಲಿ ಅವನ ವಿಶ್ವಶಕ್ತಿ ಮತ್ತು ಸೃಷ್ಟಿಯ ಚಕ್ರವನ್ನು ಪ್ರತಿನಿಧಿಸುತ್ತಾನೆ. ಈ ನೃತ್ಯವು ಎರಡು ರೂಪಗಳಲ್ಲಿ ಕಂಡುಬರುತ್ತದೆ: ಲಾಸ್ಯ ತಾಂಡವ ಸೌಮ್ಯತೆ ಮತ್ತು ಸೃಷ್ಟಿಯ ಸಂಕೇತ, ರೌದ್ರ ತಾಂಡವ ವಿನಾಶ ಮತ್ತು ಪರಿವರ್ತನೆಯ ಸಂಕೇತ. ತಾಂಡವದ ಸಂದೇಶವೇನೆಂದರೆ ಸೃಷ್ಟಿ ಮತ್ತು ವಿನಾಶವು ಜೀವನದ ಅನಿವಾರ್ಯ ಭಾಗಗಳಾಗಿವೆ. ತಾಂಡವ ಮತ್ತು ಸೃಷ್ಟಿಯ ಚಕ್ರ. ಶಿವನ ತಾಂಡವವು ಬ್ರಹ್ಮಾಂಡದ ನಿರಂತರ ಬದಲಾವಣೆಯನ್ನು ಸಂಕೇತಿಸುತ್ತದೆ ಎಂದು ಪರಿಗಣಿಸಲಾಗಿದೆ. ಅದರಲ್ಲಿ ಸೃಷ್ಟಿ, ಸಂರಕ್ಷಣೆ ಮತ್ತು ವಿನಾಶದ ಸಂದೇಶ ಅಡಗಿದೆ. ಇದು ಜೀವನ ಮತ್ತು ಸಾವು, ಆರಂಭ ಮತ್ತು ಅಂತ್ಯ ಮತ್ತು ಪುನರ್ವೃಷ್ಟಿಯ ಪ್ರಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ. ನಟರಾಜ ರೂಪ ಮತ್ತು ತಾಂಡವ ನಟನನ್ನು ನಟರಾಜ, ನೃತ್ಯರಾಜ ಎಂದು ಪೂಜಿಸಲಾಗುತ್ತದೆ. ನಟರಾಜನ ರೂಪದಲ್ಲಿ ಅವನ ಒಂದು ಕಾಲು ಮೇಲಕ್ಕೆತ್ತಲ್ಪಟ್ಟದ್ದು ಸೃಷ್ಟಿ ಮತ್ತು ನೃತ್ಯದ ಚಲನೆಯನ್ನು ಸಂಕೇತಿಸುತ್ತದೆ. ಇನ್ನೊಂದು ಪಾದವನ್ನು ಅಪಸ್ಮರ ಪುರುಷನ ಅಜ್ಞಾತ ಮತ್ತು ಅಹಂಕಾರದ ರಾಕ್ಷಸ ಮೇಲೆ ಇಡಲಾಗಿದೆ. ಇದು ಜ್ಞಾನ ಮತ್ತು ಸತ್ಯವು ಯಾವಾಗಲೂ ಅಜ್ಞಾನದ ಮೇಲೆ ಜಯಗೊಳಿಸುತ್ತದೆ ಎಂಬುದನ್ನು ಸಂಕೇತಿಸುತ್ತದೆ. ಶಿವನ 4 ಕೈಗಳು ಸೃಷ್ಟಿಯ ವಿವಿಧ ಅಂಶಗಳನ್ನು ಪ್ರತಿನಿಧಿಸುತ್ತದೆ. ತಾಂಡವ ಸ್ತೋತ್ರದ ಮಹತ್ವ. ತಾಂಡವ ಸ್ತೋತ್ರವನ್ನು ರಾಕ್ಷಸ ರಾಜ ರಾವಣ ರಚಿಸಿದ್ದಾನೆ. ಇದನ್ನು ಶಿವನ ಉಗ್ರ ಮತ್ತು ದೈವಿಕ ರೂಪದ ವಿವರಣೆ ಎಂದು ಪರಿಗಣಿಸಲಾಗಿದೆ. ಸ್ತೋತ್ರದ ಪ್ರತಿಯೊಂದು ಶ್ಲೋಕವು ಶಿವನ ಶಕ್ತಿ, ಕರುಣೆ ಮತ್ತು ವಿಶ್ವಶಕ್ತಿಯನ್ನು ಉಲ್ಲೇಖಿಸುತ್ತದೆ. ತಾಂಡವದ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಅಂಶ. ಆಧ್ಯಾತ್ಮಿಕ ಬದಿ. ಶಿವತಾಂಡವ ಧ್ಯಾನ ಮತ್ತು ಜ್ಞಾನೋದಯ ಸಂಕೇತವಾಗಿದೆ. ಪ್ರತಿಯೊಂದು ಅಂತ್ಯವು ಹೊಸ ಆರಂಭಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಅದು ನಮಗೆ ಕಲಿಸುತ್ತದೆ. ವೈಜ್ಞಾನಿಕ ಬದಿ. ತಾಂಡವ ನೃತ್ಯವನ್ನು ವಿಶ್ವ ನೃತ್ಯವೆಂದು ಪರಿಗಣಿಸಲಾಗುತ್ತದೆ. ವೈಜ್ಞಾನಿಕವಾಗಿ ಇದು ಪರಮಾಣು ಮತ್ತು ಕಾಸ್ಮಿಕ್ ಶಕ್ತಿಗಳ ನಿರಂತರ ಕಂಪನ ಮತ್ತು ಕ್ರಿಯಾತ್ಮಕ ಚಲನೆಯನ್ನು ಸಂಕೇತಿಸುತ್ತದೆ. ಈ ನೃತ್ಯವು ಬಿಗ್ ಬ್ಯಾಂಗ್ ಸಿದ್ಧಾಂತ, ಬ್ರಹ್ಮಾಂಡದ ಮೂಲ ಮತ್ತು ಕಪ್ಪು ಕುಳಿಗಳ ವಿನಾಶ ಹೊಂದಿಕೆಯಾಗಿರುತ್ತದೆ. ತಾಂಡವ ಸಂದೇಶ. ಸಮತೋಲನದ ಮಹತ್ವ. ಜೀವನದಲ್ಲಿ ಸಮತೋಲನ ಮತ್ತು ಲಯ ಅತ್ಯಗತ್ಯ ಎಂದು ತಾಂಡವ ನಮಗೆ ಕಲ್ಪಿಸುತ್ತದೆ. ಪ್ರತಿಯೊಂದು ಕ್ಷಣವೂ ಬದಲಾಗುತ್ತಿರುತ್ತದೆ ಮತ್ತು ಅದನ್ನು ಒಪ್ಪಿಕೊಳ್ಳುವುದು ಮುಖ್ಯ. ಜ್ಞಾನ ಮತ್ತು ಅಜ್ಞಾನದ ನಡುವಿನ ಹೋರಾಟ. ಜ್ಞಾನದ ಬೆಳಕು ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸುತ್ತದೆ ಎಂದು ಇದು ತೋರಿಸುತ್ತದೆ. ತಾಂಡವದಿಂದ ಸ್ಫೂರ್ತಿ. ಜೀವನದಲ್ಲಿ ಕಷ್ಟಗಳು ಎದುರಾದಾಗ ಪ್ರತಿಯೊಂದು ವಿನಾಶವೂ ಹೊಸ ಸೃಷ್ಟಿಗೆ ಬಾಗಿಲು ತೆರೆಯುತ್ತದೆ ಎಂಬುದನ್ನು ನೆನಪಿಡಿ. ತಾಂಡವ ಜೀವನದ ಪ್ರತಿಯೊಂದು ಅಂಶವನ್ನು ಸಂಪೂರ್ಣತೆ ಮತ್ತು ಲಯದಿಂದ ಬದುಕಲು ನಮಗೆ ಕಲ್ಪಿಸುತ್ತದೆ. ಶಿವತಾಂಡವ ಕೇವಲ ನೃತ್ಯವಲ್ಲ, ಅದು ಜೀವನ ಚಕ್ರ ಮತ್ತು ವಿಶ್ವಶಕ್ತಿ ಮತ್ತು ಜ್ಞಾನೋದಯವನ್ನು ಸಂಕೇತಿಸುತ್ತದೆ. ಶಿವನ ಈ ದೈವಿಕ ರೂಪವು ಪ್ರತಿಯೊಂದು ಅಂತ್ಯವೂ ಒಂದು ಹೊಸ ಆರಂಭ ಮತ್ತು ಪ್ರತಿಯೊಂದು ವಿನಾಶದಲ್ಲಿ ಸೃಷ್ಟಿ ಅಡಗಿದೆ ಎಂದು ನಮಗೆ ಕಲಿಸುತ್ತದೆ. ತಾಂಡವದ ಪ್ರತಿಯೊಂದು ಬಡಿತದಲ್ಲಿ ಸೃಷ್ಟಿಯ ಸಾರವಿದೆ. ಶಿವನ ನೃತ್ಯದಲ್ಲಿ ವಿಶ್ವದ ಆಧಾರವಿದೆ. ಗೊತ್ತಾಯ್ತಾ? ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕ್ಮಿವ ಬಂಧನಾನ್ ಮೃತ್ಯೋರ್ಮೋಕ್ಷೀಯಮಾಮೃತ ಆತು. ಇದನ್ನು ನೀವು ಪ್ರತಿ ಇದರಲ್ಲಿ ದಿನ 10 ಸರಿ ಹೇಳ್ಕೊಳ್ಳಿ. ಶಿವ ಒಂದು ಬಗ್ಗೆ ಭಾಳ ಒಳ್ಳೆಯದಾಗತ್ತೆ. ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 12/6/2025 ಗುರುವಾರ. ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಕೃಷ್ಣಪಕ್ಷ. ತಿಥಿ ಪಾಡ್ಯ, ಹಗಲು 1:17. ನಕ್ಷತ್ರ ಮೂಲ, ರಾತ್ರಿ 9:19.
ಮಳೆ ಮೃಗಶಿರ 2ನೇ ಪಾದ. ರಾಹುಕಾಲ 1:59ರಿಂದ 3:35 ತನಕ ಇದೆ. ಗುಳಿಕ ಕಾಲ 9:11ರಿಂದ 10:47 ತನಕ ಇದೆ. ಯಮಗಂಟ ಕಾಲ 5:58ರಿಂದ 7:35 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂಡ್ರವ್ರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರ.